ನಮಸ್ಕಾರ. ಹ್ಯಾಂಟಾ ವೈರಸ್ ಕೋವಿಡ್-19ರಂತೆ ಅಪಾಯಕಾರಿಯೇ. 20ನೇ ಶತಮಾನದ ಕೊನೆಯ ಭಾಗದಿಂದಲೂ ಜಗತ್ತಿನ ವಿಜ್ಞಾನಿಗಳನ್ನ ಆತಂಕಗೊಳಿಸ್ತಾ ಇರುವ ವೈರಸ್ಗಳಲ್ಲಿ ಹ್ಯಾಂಟಾ ವೈರಸ್ಗೂ ಕೂಡ ಒಂದು ಸ್ಥಾನ ಐತೆ. ಸಾಮಾನ್ಯವಾಗಿ ಇಲಿಗಳು ಮತ್ತು ಇತರ ದಂಶಕ ಪ್ರಾಣಿಗಳ ಮೂಲಕ, ಅಂದರೆ ರೋಡೆಂಟ್ಸ್ ಮೂಲಕ ಮನುಷ್ಯರಿಗೆ ಹರಡುವ ಈ ವೈರಸ್ಸು ಕೆಲವು ಸಂದರ್ಭಗಳಲ್ಲಿ ಅತ್ಯಂತ ಗಂಭೀರವಾದಂಥ ಉಸಿರಾಟ ತೊಂದರೆ ಮತ್ತು ಸಾವಿಗೂ ಕೂಡ ಕಾರಣ ಆಗಬಹುದು. ಆದರೆ ದೀರ್ಘಕಾಲದವರೆಗೆ ವಿಜ್ಞಾನಿಗಳಲ್ಲಿ ಹ್ಯಾಂಟಾ ವೈರಸ್ಸು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ ಅನ್ನುವ ಅಭಿಪ್ರಾಯ ಇತ್ತು. ಇತ್ತೀಚಿನ ಸಂಶೋಧನೆಗಳು ಈ ಕಲ್ಪನೆಯನ್ನು ಭಾಗಶಃ ಬದಲಾಯಿಸಿದ್ದಾವೆ. ವಿಶೇಷವಾಗಿ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಆ್ಯಂಡೀಸ್ ವೈರಸ್ ಎನ್ನುವ ಹ್ಯಾಂಟಾ ವೈರಸ್ನ ಒಂದು ಪ್ರಭೇದ ವ್ಯಕ್ತಿಯಿಂದ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡಬಹುದು ಅನ್ನೋದು ಈಗ ಹೆಚ್ಚು ದೃಢವಾಗಿ ಸಾಬೀತಾಗಿದೆ. ಹ್ಯಾಂಟಾ ವೈರಸ್ ಅನ್ನೋದು ಒಂದೇ ವೈರಸ್ ಅಲ್ಲ, ಅದು ಹಲವು ವೈರಸ್ಗಳ ಒಂದು ಗುಂಪು. ಇವುಗಳಲ್ಲಿ ಬಹುತೇಕ ವೈರಸ್ಗಳು ಇಲಿಗಳ ದೇಹದಲ್ಲಿ ಸಹಜವಾಗಿ ಜೀವಿಸ್ತವೆ. ಸೋಂಕಿತ ಇಲಿಗಳ ಮೂತ್ರ, ಮಲ, ಎಂಜಲ್ನಿಂದ ಪರಿಸರ ಕಲುಷಿತ ಆಗುತ್ತೆ. ಆ ಕಲುಷಿತ ಧೂಳು ಗಾಳಿಯಲ್ಲಿ ಬೆರೆತು ಮನುಷ್ಯರ ಉಸಿರಾಟದ ಮೂಲಕ ದೇಹಕ್ಕೆ ಪ್ರವೇಶ ಮಾಡಿದಾಗ ಸೋಂಕು ಉಂಟಾಗುತ್ತೆ. ಗ್ರಾಮೀಣ ಪ್ರದೇಶಗಳು, ಗೋದಾಮುಗಳು, ಮುಚ್ಚಿದ ಮನೆಗಳು ಅಥವಾ ಇಲಿಗಳ ಚಟುವಟಿಕೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ಸೋಂಕಿನ ಅಪಾಯ ಹೆಚ್ಚು. ಸೋಂಕಿನ ಆರಂಭದಲ್ಲಿ ಜ್ವರ, ದೇಹದಲ್ಲಿ ನೋವು, ತಲೆನೋವು ಕಾಣಿಸಿಕೊಳ್ತವೆ. ನಂತರ ಗಂಭೀರ ಉಸಿರಾಟ ತೊಂದರೆ ಕೂಡ ಉಂಟಾಗಬಹುದು. ಇದು ಮನುಷ್ಯರಲ್ಲಿ ಮುಖ್ಯವಾಗಿ ಎರಡು ರೀತಿಯ ತೀವ್ರವಾದಂಥ ಆರೋಗ್ಯದ ಸಮಸ್ಯೆಗಳನ್ನ ತರುತ್ತೆ. ಹ್ಯಾಂಟಾ ವೈರಸ್ಸು ಪಲ್ಮನರಿ ಸಿಂಡ್ರೋಮ್ಗೆ ಕಾರಣ. ಇದು ಶ್ವಾಸಕೋಶದ ತೀವ್ರ ಸಮಸ್ಯೆಯನ್ನು ಉಂಟು ಮಾಡ್ತೈತೆ. ಹೆಮರಾಜಿಕ್ ಫೀವರ್ ವಿತ್ ರೀನಲ್ ಸಿಂಡ್ರೋಮ್ ಅಂತ ಎರಡನೇ ಲಕ್ಷಣವನ್ನು ಕರೀತಾರೆ. ಇದು ಮೂತ್ರಪಿಂಡಿಗಳ ವೈಫಲ್ಯ ಮತ್ತು ರಕ್ತಸ್ರಾವಕ್ಕೆ ಕಾರಣ ಆಗುತ್ತೆ. ಹ್ಯಾಂಟಾ ವೈರಸ್ಸು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ ಅನ್ನುವ ವಿಜ್ಞಾನಿಗಳ ನಂಬಿಕೆಯನ್ನು ಬುಡಮೇಲುಗೊಳಿಸುವ ಕೆಲವು ಪ್ರಕರಣಗಳು ದಕ್ಷಿಣ ಅಮೆರಿಕದ ಚಿಲಿ ಮತ್ತು ಅರ್ಜೆಂಟೀನಾದಲ್ಲಿ ಕಂಡುಬಂದು ವಿಜ್ಞಾನಿಗಳನ್ನು ಸೋಜಿಗಕ್ಕೆ ಒಳಪಡಿಸಿದ್ದಾವೆ. ಒಂದೇ ಕುಟುಂಬದ ಸದಸ್ಯರು ಅಥವಾ ಅತಿ ಸಮೀಪದ ಸಂಪರ್ಕ ಹೊಂದಿದ್ದವರು ಕ್ರಮವಾಗಿ ಸೋಂಕಿಗೆ ಒಳಗಾಗ್ತಿರೋದು ಗಮನಕ್ಕೆ ಬರುತ್ತೆ. ಇದರಿಂದ ಆಂಡೀಸ್ ವೈರಸ್ ಅಂತಕ್ಕಂಥ ವಿಶೇಷ ಹ್ಯಾಂಟಾ ವೈರಸ್ಸು ಮನುಷ್ಯರಿಂದ ಮನುಷ್ಯರಿಗೆ ಸೋಂಕು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರಬಹುದು ಅನ್ನುವ ಅನುಮಾನವನ್ನು ಹುಟ್ಟಾಕುತ್ತೆ. ನಂತರ ನಡೆದ ಅಧ್ಯಯನಗಳು ಈ ಅನುಮಾನವನ್ನು ದೃಢಪಡಿಸ್ತವೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ವೈರಸ್ಸು ಸಾಮಾನ್ಯ ಸಾಮಾಜಿಕ ಸಂಪರ್ಕದಿಂದ ಸುಲಭವಾಗಿ ಹರಡೋದಿಲ್ಲ. ಕೋವಿಡ್ನಂತೆ ಗಾಳಿನಲ್ಲಿ ದೂರದ ಮಟ್ಟಿಗೆ ಹರಡಿ ದೊಡ್ಡ ಸಮುದಾಯಕ್ಕೆ ಸೋಂಕು ಉಂಟು ಮಾಡುವ ಗುಣ ಇದಕ್ಕಿಲ್ಲ. ಆದರೆ ಸೋಂಕಿತ ವ್ಯಕ್ತಿಯ ಜೊತೆಗೆ ದೀರ್ಘಕಾಲದ ಮತ್ತು ಅತಿ ಸಮೀಪದ ಸಂಪರ್ಕ ಮತ್ತು ಒಡನಾಟ ಹೊಂದಿರೋರಿಗೆ ಅಪಾಯ ಹೆಚ್ಚಾಗುತ್ತೆ. ವಿಶೇಷವಾಗಿ ಕುಟುಂಬದ ಸದಸ್ಯರು, ಆರೈಕೆ ಮಾಡೋರು ಮತ್ತು ದಾಂಪತ್ಯದ ಸಂಗಾತಿಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಿರೋದು ಗಮನಿಸಲಾಗಿದೆ. ಇದರಿಂದ ಉಸಿರಾಟದ ಹನಿಗಳು, ದೇಹದ ದ್ರವಗಳು ಅಥವಾ ಆಪ್ತ ದೈಹಿಕ ಸಂಪರ್ಕ ಈ ವೈರಸ್ ಹರಡೋದಕ್ಕೆ ಮುಖ್ಯ ಮಾರ್ಗಗಳಾಗಿರ್ಬೋದು ಅಂತ ವಿಜ್ಞಾನಿಗಳು ಊಹೆ ಮಾಡ್ತಾ ಇದ್ದಾರೆ. 2025 ಮತ್ತು 2020 ಅವಧಿಯಲ್ಲಿ ನಡೆದಂಥ ಕೆಲವು ಹೊಸ ಅಧ್ಯಯನಗಳು ಈ ವಿಷಯ ಕುರಿತಾಗಿ ಹೆಚ್ಚು ಚರ್ಚೆಯನ್ನು ತಂದಿಟ್ಟಿದ್ದಾವೆ. ಅರ್ಜೆಂಟೀನಾದ ಒಂದು ವೈರಸ್ ಅಧ್ಯಯನದಲ್ಲಿ ಮಾನವ ಹರಡುವಿಕೆಗೆ ಕಾರಣವಾದಂಥ ವೈರಸ್ಸು ರೂಪಾಂತರಗಳ ಜನ್ಯ ಲಕ್ಷಣಗಳನ್ನ ವಿಶ್ಲೇಷಣೆ ಮಾಡಲಾಗಿದೆ. ಈ ವೈರಸ್ನ ಕೆಲವು ರೂಪಾಂತರಗಳು ಮನುಷ್ಯನಲ್ಲಿ ಸುಲಭವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬಹುದು ಅನ್ನುವ ಸೂಚನೆ ಕೂಡ ದಕ್ಕಿದೆ. 2020ರಲ್ಲಿ ನಡೆದಂಥ ಮತ್ತೊಂದು ಘಟನೆ ಜಾಗತಿಕ ಆರೋಗ್ಯ ವಲಯದ ಗಮನವನ್ನು ಸೆಳೆದು ಎಚ್ಚರವನ್ನು ಮೂಡಿಸಿತು. MV ಹೋಂಡಿಯಸ್ ಅಂತಕ್ಕಂಥ ಒಂದು ಕ್ರೂಸ್ ಹಡಗಿನಲ್ಲಿ ಕಂಡುಬಂದಂಥ ಆಂಡೀಸ್ ವೈರಸ್ಸು ಸಂಬಂಧಿತ ಪ್ರಕರಣಗಳ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಹಲವು ದೇಶಗಳ ಆರೋಗ್ಯ ಇಲಾಖೆಗಳು ಎಚ್ಚರಿಕೆ ಕ್ರಮಗಳನ್ನ ಬಲಪಡಿಸಿದ್ದಾವೆ. ಈ ಇದ್ದಂಥ ಜನರಿಗೆ ಒಬ್ಬರಿಂದ ಒಬ್ಬರಿಗೆ ಈ ಹ್ಯಾಂಟಾ ವೈರಸ್ ಹರಡಿತ್ತು. ಆದರೂ ಕೂಡ ಆರೋಗ್ಯ ತಜ್ಞರು ಈ ವೈರಸ್ಸನ್ನು ಕೋವಿಡ್ನಂತೆ ವೇಗದ ಸಾಂಕ್ರಾಮಿಕ ವೈರಸ್ ಅಂತ ಪರಿಗಣಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚಿನ ಕೆಲವು ಅಧ್ಯಯನಗಳು ಇನ್ನೊಂದು ಕುತೂಹಲಕಾರಿಯಾದ ವಿಷಯವನ್ನು ಕೂಡ ಮುಂದಿಟ್ಟಿದ್ದಾವೆ. ಸೋಂಕು ಗುಣವಾದ ನಂತರವೂ ಕೂಡ ಪುರುಷರ ವೀರ್ಯದಲ್ಲಿ ವೈರಸ್ನ ಗುರುತುಗಳು ದೀರ್ಘಕಾಲ ಉಳಿಯುವಂಥ ಸಾಧ್ಯತೆಗಳು ಕಂಡುಬಂದಿದ್ದಾವೆ ಅಂತ ಕೆಲವು ಸಂಶೋಧಕರು ತಿಳಿಸಿದ್ದಾರೆ. ಇದರಿಂದ ಲೈಂಗಿಕ ಸಂಪರ್ಕದ ಮೂಲಕವೂ ಕೂಡ ಈ ವೈರಸ್ ಹರಡುವ ಸಾಧ್ಯ ಇದೆ ಅನ್ನುವ ಪ್ರಶ್ನೆ ಮೇಲೆ ಹೊಸ ಸಂಶೋಧನೆಗಳು, ಅಧ್ಯಯನಗಳು ನಡೀತಾ ಇದ್ದಾವೆ. ಆದರೆ ಈ ವಿಷಯದಲ್ಲಿ ಇನ್ನು ಅಂತಿಮವಾದಂಥ ವೈಜ್ಞಾನಿಕ ಒಮ್ಮತ ಮೂಡಿಬಂದಿಲ್ಲ. ಹೀಗಾಗಿ ಇಂದಿನ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಹ್ಯಾಂಟಾ ವೈರಸ್ಗಳಲ್ಲಿ ಹೆಚ್ಚಿನವು ಮಾನವರಿಂದ ಮಾನವರಿಗೆ ಹರಡೋದಿಲ್ಲ. ಆದರೆ ಆಂಡೀಸ್ ವೈರಸ್ ಮಾತ್ರ ಇದಕ್ಕೆ ಅಪವಾದ ಆಗಿದ್ದು ಸಮೀಪದ ಮಾನವ ಸಂಪರ್ಕದ ಮೂಲಕ ಹರಡತಕ್ಕಂಥ ಸಾಮರ್ಥ್ಯವನ್ನು ಹೊಂದೈತೆ. ಆದರೂ ಇದು ಸುಲಭವಾಗಿ ಹರಡತಕ್ಕಂಥ ವೈರಸ್ ಅಲ್ಲ. ಸಾಮಾನ್ಯ ಜನರಿಗೆ ಇದರ ಅಪಾಯ ಕಡಿಮೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕದ CDC ಅಭಿಪ್ರಾಯಪಟ್ಟಿದ್ದಾವೆ. ಆದರೂ ಕೂಡ
ಸೋಂಕಿತ ವ್ಯಕ್ತಿಗಳ ಆರೈಕೆ ಮಾಡ್ತಕ್ಕಂಥವ್ರು ಹಾಗೂ ಸೋಂಕು ಕಂಡುಬಂದ ಪ್ರದೇಶಗಳಲ್ಲಿರೋರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಅಂತ ತಿಳಿಸ್ತಾರೆ. ಈಗ ಸಂಶೋಧನೆಗಳು ಒಂದು ಮಹತ್ವದ ಸಂಗತಿಯನ್ನು ನೆನಪಿಸ್ತಾ ಇದ್ದಾವೆ. ಪ್ರಕೃತಿನಲ್ಲಿ ವೈರಸ್ಗಳು ಸದಾ ಬದಲಾಗ್ತಾ ಇರ್ತವೆ. ಇಂದು ಕೇವಲ ಪ್ರಾಣಿಗಳಿಂದ ಹರಡ್ತಕ್ಕಂಥ ವೈರಸ್ ಅಂತ ತಿಳಿದಿರೋದು ನಾಳೆ ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ಗುಣಗಳನ್ನ ಬೆಳೆಸ್ಕೊಂಡು ಅಂಥ ಲಕ್ಷಣಗಳು ಕೂಡ ತೋರಿಸ್ಬೋದು. ಆದ್ದರಿಂದ ನಿರಂತರ ಸಂಶೋಧನೆ, ಸಾರ್ವಜನಿಕ ಆರೋಗ್ಯ ನಿಗಾ ವ್ಯವಸ್ಥೆ ಮತ್ತು ವೈಜ್ಞಾನಿಕ ಎಚ್ಚರ ಇಂದಿನ ಜಗತ್ತಿನಲ್ಲಿ ಅತ್ಯಗತ್ಯವಾಗಿದೆ. ಸದ್ಯಕ್ಕೆ ಹಂಟ ವೈರಸ್ ಸೋಂಕಿಗೆ ಜಾಗತಿಕವಾಗಿ ಯಾವುದೇ ನಿರ್ದಿಷ್ಟ ಅಧಿಕೃತ ಲಸಿಕೆ ಇಲ್ಲದೇ ಇದ್ದರೂ ಕೂಡ ಇಮ್ಯುನೋ ಇನ್ಫಾರ್ಮ್ಯಾಟಿಕ್ಸ್ ತಂತ್ರಜ್ಞಾನವನ್ನು ಬಳಸಿ ಹೆಂಟ ವೈರಸ್ನ ಮುಖ್ಯವಾದಂಥ ಪ್ರೋಟೀನ್ಗಳನ್ನ ಗುರಿ ಇರಿಸಿಕೊಂಡು ಮಲ್ಟಿ ಎಪಿಟೋಪ್ ಆಧಾರಿತಂಥ ಲಸಿಕೆಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ವಿಜ್ಞಾನಿಗಳು ಭಾಳ ತೀವ್ರಗತಿಯಲ್ಲಿ ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾರೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ನಂಥ ಸೂಕ್ಷ್ಮ ಜೀವಿಗಳು, ಅದರಲ್ಲೂ ವಿಶೇಷವಾಗಿ ವೈರಸ್ಗಳು ಮತ್ತು ಅವುಗಳ ಪ್ರಭೇದಗಳು ಹಲವಾರು ರೀತಿಯಲ್ಲಿ ತಮ್ಮ ಗುಣ, ಲಕ್ಷಣ ಮತ್ತು ಸಾಮರ್ಥ್ಯಗಳನ್ನ ಬದಲಾಯಿಸ್ಕೊಳ್ತಾ ಇರ್ತವೆ. ಕೇವಲ ಒಂದು ಪ್ರಾಣಿಯಿಂದ ಹರಡ್ತಕ್ಕಂಥ ವೈರಸ್ಸು ಇನ್ನೊಂದು ಪ್ರಾಣಿಗೆ ಹಬ್ಬಿ ಆ ಪ್ರಾಣಿಗಳ ನಡುವೆ ಹಬ್ಬತಕ್ಕಂಥ ಸಾಧ್ಯತೆಗಳಿದ್ದಾವೆ. ಜೀವವಿಜ್ಞಾನದಲ್ಲಿ ವೈರಸ್ನಂತಹ ಅತಿ ಸೂಕ್ಷ್ಮ ಜೀವಿಗಳು ಉಂಟು ಮಾಡತಕ್ಕಂಥ ಸೋಜಿಗದ ಪರಿಣಾಮಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.